ನಮಸ್ಕಾರ ಸ್ನೇಹಿತರೆ, A23 ಸ್ಕೂಲ್ ಆಫ್ ರಮ್ಮಿಗೆ ಮತ್ತೆ ಸುಸ್ವಾಗತ. ಇವತ್ತು ನಾವು ಕೆಲವು ರಮ್ಮಿ ಟಿಪ್ಸ್ ಕಲಿಯೋಣ. ಇದು ನಿಮ್ಮ ಗೇಮ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. A23 ರಮ್ಮಿಯಲ್ಲಿ ಪರ್ಫಾರ್ಮೆನ್ಸ್ ಉತ್ತಮ ಆಗಕ್ಕೆ ಪ್ಲೇಯರ್ಸ್ ತಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋತಾ ಇರಬೇಕು. ಬನ್ನಿ ಒಟ್ಟಿಗೆ A23 ರಮ್ಮಿಲಿ ಪ್ರೋ ಆಗ್ಬಿಡೋಣ. ಬನ್ನಿ ಇವತ್ತು ನಾವು ನಮ್ಮ ಹತ್ರ ಒಳ್ಳೆ ಕಾರ್ಡ್ಸ್ ಇಲ್ಲದೆ ಇದ್ರೂ ಕೂಡ ಆಟ ಹೇಗೆ ಗೆಲ್ಲೋದು ಅನ್ನೋದನ್ನ ಕಲಿಯೋಣ. ನೋಡಿ, ಮೊದಲು ಬಂದ ಕಾರ್ಡ್ಸ್ನಲ್ಲಿ ಪ್ಯೂರ್ ಸೀಕ್ವೆನ್ಸ್ ಇಲ್ಲ ಅಂದರೆ ಪ್ರತಿ ಸಲ ನಾವು ಡ್ರಾಪ್ ಸ್ಟ್ರಾಟಜಿ ಉಪಯೋಗಿಸಬಾರದು. ಆದರೆ ಚಿಂತೆ ಬಿಡಿ, ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ನನ್ನ ಹತ್ರ. ಸ್ಟ್ರಾಟಜಿ 1. ಒಂದು ವೇಳೆ ನಿಮ್ಮ ಇನಿಷಿಯಲ್ ಕಾರ್ಡ್ಸ್ನಲ್ಲಿ ನಿಮ್ಮ ಹತ್ರ 6, 7, 10 ಗುಲಾಮ, ರಾಜ, ರಾಣಿ ತರಹ ಟಚ್ ಕಾರ್ಡ್ಸ್ ಮತ್ತು ಒಂದು ಜೋಕರ್ ಇದ್ದರೆ ನೀವು ಡ್ರಾಪ್ ಮಾಡಬೇಕಾಗಿಲ್ಲ. ನಿಮ್ಮ ಒಪೋನೆಂಟ್ ತಮ್ಮ ಪಾಯಿಂಟ್ ಕಡಿಮೆ ಮಾಡೋಕ್ಕೆ ಆವಾಗವಾಗ ದೊಡ್ಡ ವ್ಯಾಲ್ಯೂ ಕಾರ್ಡ್ಸ್ ಡಿಸ್ಕಾರ್ಡ್ ಮಾಡ್ತಾರೆ. ನೀವು ಇದರ ಲಾಭ ಪಡ್ಕೋಬಹುದು ಮತ್ತು ಓಪನ್ ಡೆಕ್ಕಿಂದನೂ ಕಾರ್ಡ್ಸ್ ತಗೋಬಹುದು. ಸೀಕ್ವೆನ್ಸ್ ಪೂರ್ತಿ ಮಾಡಬಹುದು. ಸ್ಟ್ರಾಟಜಿ 2. ಒಂದು ವೇಳೆ ನಿಮ್ಮ ಹತ್ರ ಪ್ಯೂರ್ ಸೀಕ್ವೆನ್ಸ್ ಇಲ್ಲ ಅಂದರೆ ವೈಲ್ಡ್ ಜೋಕರ್ನ ಗಮನವಾಗಿ ನೋಡಿ. ಅದರ ಅಕ್ಕಪಕ್ಕದ ಕಾರ್ಡ್ಸ್ ಡಿಸ್ಕಾರ್ಡ್ ಆಗ್ತಾ ಇದ್ರೆ ನೀವು ಅದರ ಲಾಭ ಪಡೀರಿ. ಈಗ ಜೋಕರ್ 10 ಹಾರ್ಟ್ಸ್ ಆಗಿದ್ರೆ ನಿಮ್ಮ ಒಪೋನೆಂಟ್ ಹಾರ್ಟ್ಸ್ನ 8, 9 ಅಥವಾ ಗುಲಾಮ ಡಿಸ್ಕಾರ್ಡ್ ಮಾಡ್ತಾ ಇದ್ರೆ ನೀವು ಅದನ್ನು ತಗೊಂಡು ಸೀಕ್ವೆನ್ಸ್ ಪೂರ್ತಿ ಮಾಡ್ಬೋದು. ಇದು ಲೈಫ್ ಸ್ಟ್ರಾಟಜಿಯ ಬೇಸಿಕ್ಸ್. ನಿಮ್ಮ ಸ್ಕಿಲ್ಸ್ ಹೆಚ್ಚುತ್ತಾ ಹೋದಾಗ ಉಪಯೋಗ ಇಲ್ಲ ಅನ್ಸೋ ಕಾರ್ಡ್ಸ್ ಜೊತೆನೂ ಹೀಗೆ ಉತ್ತಮವಾಗಿ ಆಡಿ ಗೆಲ್ಬೋದಾ ಅನ್ನೋದನ್ನ ನೀವು ಕಲಿತೀರಿ. ಇದು A23 ಸ್ಕೂಲ್ ಆಫ್ ರಮ್ಮಿ. ನೋಡ್ತಾ ಇರಿ, ಕಲಿತಾ ಇರಿ ಮತ್ತು ಆಡ್ತಾ ಇರಿ. ಧನ್ಯವಾದಗಳು. ಈ ಗೇಮ್ನಲ್ಲಿ ವ್ಯಸನ ಅಥವಾ ಆರ್ಥಿಕ ಅಪಾಯ ಉಂಟಾಗಬಹುದು. ಜವಾಬ್ದಾರಿಯಿಂದ ಆಡಿ.